ಬೆಳಗಾವಿಯ ವಿಜಯನಗರದ ರಹವಾಸಿಗಳಿಗೆ ಖಾಸಗಿ ಫೈನಾನ್ಸ್ನಲ್ಲಿ ಠೇವಣಿ ಹಣ ಮರಳಿ ನೀಡದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಮಂಗಳವಾರ ವಂಚನೆಗೊಳಗಾದ ಠೇವಣಿದಾರರು ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ದಿಲೀಪ್ ಕಾಚು ನಾಯ್ಕ್, ದರ್ಶನ್ ದಿಲೀಪ್ ನಾಯ್ಕ್, ಗೀತಾ ದಿಲೀಪ್ ನಾಯ್ಕ್, ಪ್ರಾಂಜಲ್ ದರ್ಶನ್ ನಾಯ್ಕ್ ಇವರೆಲ್ಲರೂ ಸೇರಿ ಸಾರ್ವಜನಿಕರ ₹3 ಕೋಟಿ ಫಂಡ್ ಹಣವನ್ನು ದುರುಪಯೋಗಪಡಿಸಿಕೊಂಡು ವಿಜಯನಗರ ಸಾರ್ವಜನಿಕರಿಗೆ ಮೋಸ ಹಾಗೂ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ದಿಲೀಪ್ ಕಾಚು ನಾಯ್ಕ್, ದರ್ಶನ್ ದಿಲೀಪ್ ನಾಯ್ಕ್, ಗೀತಾ ದಿಲೀಪ್ ನಾಯ್ಕ್, ಪ್ರಾಂಜಲ್ ದರ್ಶನ್ ನಾಯ್ಕ್ ಶ್ರೀ ಗಣೇಶ ಮಾಸಿಕ ವಾರ್ಷಿಕ ಫಂಡ್ ಜನತಾ ಕಾಲನಿ ವಿಜಯನಗರ ಬೆಳಗಾವಿ ಶಿರೋನಾಮೆಯಲ್ಲಿ ಫಂಡ್ ತುಂಬುವ ಆರ್ಥಿಕ ವ್ಯವಹಾರವನ್ನು 2018ನೇ ಇಸ್ವಿಯಿಂದ ಬಂದಿರ್ತಾರೆ. ಹೀಗಿರುವಾಗ ಇವರ ಹತ್ತಿರ ನಾವುಗಳು ಪ್ರತಿ ವಾರ ಹಣವನ್ನು ತುಂಬಿ ಮಾಡಿಕೊಂಡು ಅವರು ನೀಡಿದ ಪುಸ್ತಕದಲ್ಲಿ ಸ್ವೀಕೃತಿ ಇವೆ. ಆದರೆ ಈಗ ಹಣ ಮರಳಿಸಲು ಸತಾಯಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಕಳೆದ 1 ವರ್ಷಗಳಿಂದ ಸದರಿಯವರು ಸಾರ್ವಜನಿಕರ ಹಣವನ್ನು ನಿಯಮಾನುಸಾರವಾಗಿ ಹಿಂದಿರುಗಿಸದೆ ಜನರಿಗೆ ತೊಂದರೆಯನ್ನ ಕೊಡುತ್ತಿದ್ದಾರೆ. ಹಣ ವಿಚಾರಿಸಲು ಹೋದಾಗ ಸದರಿಯವರು ಒಬ್ಬರ ಮೇಲೆ ಒಬ್ಬರು ಅಪವಾದ ಹಾಕಿ ಸಾರ್ವಜನಿಕರ ಹಣವನ್ನು ಹಿಂದಿರುಗಿಸುತ್ತಿಲ್ಲ. ಕಾಲಹರಣ ಮಾಡುತ್ತಾ ನಮ್ಮೊಂದಿಗೆ ದೂರವಾಣಿಯಲ್ಲಿ ಮಾತನಾಡಲು ಸಿಗುತ್ತಿಲ್ಲ. ಮನೆಯ ಹತ್ತಿರ ಹೋದ್ರೆ ನಮಗೆ ಅವಾಚ್ಯ ಶಬ್ದಗಳಿಂದ ಪದಗಳಿಂದ ನಿಂದನೆ ಮಾಡ್ತಿದ್ದಾರೆ, ನಮಗೆ ಜೀವ ಬೆದರಿಕೆ ನೀಡ್ತಿದ್ದಾರೆ ಎಂದು ವಂಚನೆಗೊಳಗಾದ ಮಹಿಳೆಯರು ಆರೋಪಿಸಿದ್ದಾರೆ. ನಮಸ್ಕಾರ, ನಾ ಸರ್ಲಾ ಭೋಸ್ಲೆ ಅಂತ ದಿಲೀಪ್ ನಾಯ್ಕ್ ಹತ್ರ ದುಡ್ಡು ತುಂಬ್ತಾ ಇದ್ದೀರಿ. ವಾರಕ್ಕೆ ವಾರ 500 ಅಂತ ತಿಂಗಳ 2,000 ಅಂತ ತುಂಬ್ತಾ ಇದೆ. ಈಗ 2 ವರ್ಷದಿಂದ ನಾ ತುಂಬ್ತಾ ಇದ್ದೆ ದುಡ್ಡು. ಈಗ ಸತಿ ಅಂದ್ರೆ ಈ ವರ್ಷ ದುಡ್ಡು ಕೊಟ್ಟಿಲ್ಲ. ನಾ ತುಂಬಿದ ದುಡ್ಡು ನಮಗೆ ಕೊಡಾಕೆ ರೆಡಿ ಇಲ್ಲ. ಅವ್ರ ಫೋನ್ ಎಪ್ಸಾಕ್ ರೆಡಿ ಇಲ್ಲ. ಮತ್ತೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ಕೊಡಾಕ್ ರೆಡಿ ಇಲ್ಲ ಅವರು. ಮತ್ತೆ ಈಗ ದಿಲೀಪ್ ನಾಯ್ಕ್ ಅಂತ ವಿಜಯನಗರಕ್ಕೆ ಇರ್ತಾರೆ. ನಾ ಈಗ 8 ವರ್ಷ ಆಯ್ತ್ರಿ ತುಂಬ್ತಾ ಇದ್ದೇನೆ. ಕೊಡ್ತೇನೆ ಅಂತಾರೆ, ಮಾತ್ರ ಅವಾಗ ನಮ್ಗೆ ಭೇಟಿ ಆಗಕ್ ರೆಡಿ ಇಲ್ಲ. ಅಂಗಡಿ ಒಳಗೆ ಹೋದ್ರೆ ಅಂಗಡಿ ಒಳಗೂ ಇಲ್ಲ ಅವರು, ಎಲ್ಲೇ ಹೊರಗೆ ಹೋಗ್ಬಿಟ್ಟಿದ್ದಾರೆ. ಈಗ 100 ಮಂದಿ ಇದ್ದಾರೆ. ಅವ್ರು ಎಷ್ಟು ಜನ ಹಂಗೆ ಮಾಡ್ಬಿಟ್ಟಿದ್ದಾರೆ. ಅದು ಗಣೇಶ ವಾರ್ಷಿಕ ಫಂಡ್ ಅಂತ ಇದೆ. ನಂತರ 2 ಲಕ್ಷ ಎಲ್ಲಾರು ಕುಡಿದ್ರೆ 3 ಕೋಟಿ ಮಟ್ಟ ಇದೆ ಎಲ್ಲಾರ ದುಡ್ಡು. ಈ ಮನೆ ಕಡೆ ಹೋಗಿ ಕೇಳಿದ್ರೆ ಏನಂತಾರ ಅವರು? ಮನೆ ಅಂಗಡಿ ಒಳಗೆ ಬರ್ತಾ ಇಲ್ಲ, ಮನೆ ಒಳಗಿಲ್ಲ ಅಂತ ಹೇಳ್ಬಿಡ್ತಾರ ಅವ್ರ ಹೆಂಡತಿ. ಈ ಹಿಂದೆಲ್ಲ ನಿಮ್ಮ ಸ್ಟೇಷನ್ ವ್ಯಾಪ್ತಿಗೆ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರಿ? ಈ ಕಮಿಷನರ್ ಆಫೀಸ್ ಹತ್ರ ಬಂದೇನಿ. ಈಗ ಮುಂದೆ ಕಂಪ್ಲೇಂಟ್ ಮಾಡಕ್ ಹೋಗ್ಬೇಕ್ರಿ. ಈಗ ನೀವೇನ್ ಕೆಲಸ ಮಾಡ್ತೀರಿ? ನಾ ಕೂಲಿ ಕೆಲಸ ಮಾಡ್ತೇನ್ರಿ. ನಮ್ಮ ಮನೆಯವರು ಇಲ್ಲ, ಸಣ್ಣ ಹುಡುಗರು ಅದಾರಿ. ಅದ್ರ ಸಲುವಾಗಿ ದುಡಿತೇನೆ. ಮಕ್ಕಳ ಸಲುವಾಗಿ ಅಂತ ದುಡಿತಾ ಇದ್ದೇನೆ. ಹೆಂಗ್ ನಂಬಿದ್ರಿ ಅವ್ರು ನೀವು? ಖಾಸಗಿ ಅವ್ರನ್ನ ಇಲ್ಲ, ಅವ್ರದ್ದು ಫಂಡ್ ಅಂದ್ರೆ 15 ವರ್ಷದಿಂದ ಚಾಲು ಚೆನ್ನಾಗೈತ್ರಿ. ಈ 2 ವರ್ಷ ಇದು ಮಾಡ್ತಾ ಇದಾರೆ. ಅದೇ ನಾವು ಫಂಡಿಗೆ ಬ್ಯಾಂಕಿಗೆ ಬರ್ತೇವೆ, ತುಂಬ್ತೇನಲ್ಲ, ಡಬಲ್ ಇಲ್ಲ. ಅವ್ರದ್ದು 10% ಕೊಡ್ತಾ ಇದ್ದವ್ರು ವಾರ್ಷಿಕ. ಮತ್ತೆ FD ಇಟ್ಟಿದ್ರು 15% ಕೊಡ್ತಾ ಇದ್ದ. ನಿಮ್ಮ ಹೆಸರು ಹೇಳಿ? ಸರಳಾ ಭೋಸ್ಲೆ. ಇದ್ದಾಳ್ರಿ, ಮೊಮ್ಮಕ್ಳು 2 ಅದಾವ. ನಾವು ಪ್ರತಿ ವರ್ಷ 7-8 ವರ್ಷ ನಾವು ತುಂಬಾಕತ್ತೀವಿ. ಪ್ರತಿ ಸಲ ಕೊಡ್ತೇನೆ ದುಡ್ಡು ನಮ್ಗೆ ಕೊಟ್ಟಿದ್ರು ಅವರು. ಇದೇ ಸಲ ಕೊಟ್ಟಿಲ್ಲ. ಕೊಡ್ತೇವೆ ಅಂತ ಇನ್ನೂ ಕೊಟ್ಟಿಲ್ಲ. ಒಂದು 2,000 ತಿಂಗಳಿಗೆ ತುಂಬ್ತಿದ್ದೆ. 1 ವರ್ಷ ಅದು ಬಡ್ಡಿ ಇದು ಅದು ಬುಕ್ಕೆ ಇದು ದುಡ್ಡು ಕೊಟ್ಟಿಲ್ಲ. ಮತ್ತು ಅವ್ನು ಫಿಕ್ಸ್ ಇಟ್ಟಿದ್ದು ಕೊಟ್ಟಿಲ್ಲ ಅವರು. ನಾವು ಕೂಲಿ ಕೆಲಸ ಮಾಡ್ತಿದ್ದು ಬಿಟ್ಟುಬಿಟ್ಟೆ. ನೀವು ಮೊದಲು ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೆ ನಾನು. ಫ್ಯಾಕ್ಟ್ರಿ ಬಂದಾಗಿದೆಯಲ್ಲ, ಫ್ಯಾಕ್ಟ್ರಿಲಿ ಇಲ್ಲ. ಈಗ ಮನೆಗೆ ಇರ್ತೀನಿ ನಾನು. ತಿಂಗಳ 2,000 ತುಂಬ್ತಿದ್ದೆ. ಆ ಬುಕ್ನು ಅವ್ರ ಕಡೆನೇ ಇದೆ, ದುಡ್ಡು ಅವ್ರ ಕಡೆನೇ ಇದೆ. ಈಗ ಹೋದ ವರ್ಷದ್ದಾನೆ ಅದು. 2024,000 ಆಯ್ತು ತುಂಬಿದ್ದು. ಅದಕ್ಕೆ ನಿಮ್ಮ ಭಾಳ ಜನ ಇದ್ದಾರೆ. ಅವರು ಫ್ಯಾಕ್ಟ್ರಿ ಎಲ್ಲ ಪೂರಿ ಫ್ಯಾಕ್ಟ್ರಿ ತುಂಬ್ತಿದ್ದರು ದುಡ್ಡವರು. ಅಮೃತ್ ಫ್ಯಾಕ್ಟ್ರಿ ಅದು ಬಂದಾಗಿದೆ ಇವಾಗ. ಅವ್ರು ನಿಮ್ಮ ಕೆಲಸ ಮಾಡಿಕೊಡ್ತೇವೆ. ಅದು ಪೊಲೀಸ್ ಸ್ಟೇಷನ್ಗೆ ಆ ಕಡೆ ಹೋಗಂದ ಕ್ಯಾಂಪ್ದಲ್ಲೇ ಹೋಗಂದಾರೆ. ಅವರು ಮಾಡಿಕೊಡ್ತೇವೆ ಅಂದಾರೆ. ತುಂಬಿಕೊಂಡು ಇಲ್ಲ, ಅವ್ರ ಹೆಂಡತಿ ಅಷ್ಟೇ ಅದಾರಿ. ಅವ್ರ ತಂದೆ ಮಕ್ಕಳು ಇಲ್ಲ, ಇಬ್ಬರು ಇಲ್ಲ. ನಮ್ಗೆ ದುಡ್ಡು ಸಿಕ್ಕರೆ ಸಾಕು, ನಮ್ದು ಏನು ತಕರಾರಿಲ್ಲ. ಗೀತಾ ಖಟಾವ್ಕರ್.